ಸೊ ಯಾರ ಮಾತು ನಂಬೋದನ್ನ ವಾಪಸ್ ಬರೋಣ, ಯಾರ ಮಾತು ಏನು ಅಂತ ಹೇಳಿ. ಅದಕ್ಕಿಂತಲೂ ಮುಂಚಿತವಾಗಿ ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ, ಅದು ಏನು ಅನ್ನೋದನ್ನ ನೋಡ್ಬಿಡೋಣ. ಮೊದಲನೇದಾಗಿ ಫಸ್ಟ್ ಮಿನಿಸ್ಟರ್ ಕ್ಯಾಬಿನೆಟ್ನಿಂದ ಆಚೆ ಹೋದಂತ ಮಂತ್ರಿ ಅದು ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅದು. ಮಾಜಿ ಸಚಿವ ಬಿ ನಾಗೇಂದ್ರಗೆ ಸಂಬಂಧಿಸಿದಂತ 8 ಕೋಟಿ 7 ಲಕ್ಷ ಹಣವನ್ನ ಈಗ ಸೀಸ್ ಮಾಡಿಕೊಂಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಇಡಿಯಿಂದ ಸೀಸ್ ಆಗಿದೆ. ಅದು ಹಣ ಅಲ್ಲ, ವಸತಿ ಮತ್ತು ವಾಣಿಜ್ಯ ಆಸ್ತಿಯನ್ನ ಸೇರಿ 4 ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸೊ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಚಿವ ಬಿ ನಾಗೇಂದ್ರಗೆ ಸಂಬಂಧಪಟ್ಟಂತಹ 8 ಕೋಟಿ 7 ಲಕ್ಷ ಆಸ್ತಿಯನ್ನ ಈಗ ಸೀಸ್ ಅನ್ನ ಮಾಡಿರುವಂತಹ ಸುದ್ದಿ ಈಗಷ್ಟೇ ಬರ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಂತಹ ಪ್ರಕರಣ ಇದು. ಈ 2023ರಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಅವಧಿಯಲ್ಲಿ ಆದಂತಹ ಬೆಳವಣಿಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ಹೆಸರಿನಲ್ಲಿ ಹೇಳಿಕೊಂಡು ಇವರೆಲ್ಲ ಅಧಿಕಾರಕ್ಕೆ ಬಂದಿದ್ರು, ದಲಿತರು ಅಂದ್ಕೊಂಡು, ಆ ದಲಿತರ ದುಡ್ಡನ್ನ ತಿಂದು ತೇಗಿ ಆ ದುಡ್ಡನ್ನ ಹೈದರಾಬಾದ್ ಚುನಾವಣೆಯಲ್ಲಿ, ತೆಲಂಗಾಣ ಚುನಾವಣೆಗೆ ಕಳುಹಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂಥ ಆರೋಪ ಬಂತು. ಅದಾದ ನಂತರ ಅದಕ್ಕೆ ದಾಖಲೆಗಳನ್ನು ಕೂಡ ಇಟ್ಟರು. ಅದಾದ ನಂತರ ನಾಗೇಂದ್ರ ಅವರು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂತು. ಈಗ 8 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸನ್ನ ಮಾಡ್ಕೊಂಡಿದ್ದಾರೆ, ಜಪ್ತಿಯನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ಯಾರ ವಿಚಾರಕ್ಕೆ ಬರೋಣ. ಈಗ ಯಾರು ಮಾತನಾಡಬಹುದು? ಸಿಎಂ ಕತೆ. ಬೆಳಗಾವಿ ಅಧಿವೇಶನದ ಕಡೆಗೆ ದಿನ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಕದನಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ 2.5 ವರ್ಷ ಸಿಎಂ ಅಂತ ತೀರ್ಮಾನ ಆಗಿಲ್ಲ ಅನ್ನೋ ಮೂಲಕ ಫುಲ್ ಟರ್ಮ್ ಸಿಎಂ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಶೋಕ್ ಅವರು ಕಾಲೆಳೆದ್ರು. ನಿಮ್ಮನ್ನ CLP ಸಭೆಯಲ್ಲಿ 5 ವರ್ಷಕ್ಕೆ ಆಯ್ಕೆ ಮಾಡಿರೋದು ಅಥವಾ 2.5 ವರ್ಷಕ್ಕೂ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಿಎಂ 2.5 ವರ್ಷ ಸಿಎಂ ಅಂತ ಏನು ಹೇಳಿಲ್ಲ ರೀ, ಆ ತೀರ್ಮಾನ ಆಗೇ ಇಲ್ಲ, ಶಾಸಕರು 5 ವರ್ಷಕ್ಕೆ ಸಿಎಂ ಆಯ್ಕೆ ಮಾಡಿದ್ದಾರೆ ಅಂತ ಅಂದ್ರು. ಈ ಮೂಲಕ ಬಿಜೆಪಿ ಸದಸ್ಯರ ಕಾಲೆಳೆಯುವ ಮಾತುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಸಿಎಂ. ಪಕ್ಷದೊಳಗಿನ ವಿರೋಧಿಗಳಿಗೆ ಗುನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ಬಿಜೆಪಿ ಶಾಸಕ ಮುನಿರತ್ನ ಎದ್ದು ತೋಳು ತಟ್ಟಿ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ನೋಡೋಣ ಅಂತ ಕಿಚಾಯಿಸಿದ್ರು. ಇನ್ನು ಕಳೆದ 4 ದಿನಗಳಿಂದ ಬಳಲಿದ್ರಿ, ನಾವು ರಾಜಕೀಯ ನಿಶಕ್ತಿ ಅಂದ್ಕೊಂಡಿದ್ವಿ, ನಿಮಗೆ ರಾಜಕೀಯ ಶಕ್ತಿ ಬಂದಿದೆಯಾ ಅಂತ ಅಶೋಕ್ ಅವರು ಕಾಲೆಳೆದ್ರು. ಇದಕ್ಕೂ ಟಾಂಗ್ ಕೊಟ್ಟರು ಸಿಎಂ. ನನಗೆ ರಾಜಕೀಯ ನಿಶಕ್ತಿ ಇಲ್ವೇ ಇಲ್ಲ, ಅಂತ ಅವಕಾಶ ಸೃಷ್ಟಿಯಾಗೋದೂ ಇಲ್ಲ, ರಾಜಕೀಯವನ್ನು ಅಷ್ಟೊಂದು ತಲೆ ಕೆಡಿಸಿಕೊಂಡು ಮಾಡೋ ಅಗತ್ಯತೆಯೂ ಇಲ್ಲ ಅಂತ ಸಿದ್ದರಾಮಯ್ಯನವರು ತಿರುಗೇಟ್ ಕೊಟ್ಟರು. ಆದರೆ ಕಾರವಾರದಲ್ಲಿ ಮಾತಾಡಿರುವಂಥ DCM DK ಶಿವಕುಮಾರ್, ನಮ್ಮಲ್ಲಿ ಒಪ್ಪಂದ ಆಗಿದೆ, ನಾವಿಬ್ಬರೂ ಕೂಡ ಮಾತನಾಡಿಕೊಂಡಿದ್ದೇವೆ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೇವೆ ಅಂದಿದ್ದಾರೆ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ನ ಕೊನೆಯ ಸಿಎಂ ಅಂತ CT ರವಿ ಅವರು ಬಾಂಬ್ ಸಿಡಿಸಿದ್ದಾರೆ. ಇಲ್ಲ, ಭವಿಷ್ಯ ಮೋಸ್ಟ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅವರು, ಭವಿಷ್ಯ ಹೇಳೋಕೆ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್, ನೀವು ಡೆಲ್ಲಿಯಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟೈತೆ. ನಾವು ಹೈಕಮಾಂಡ್ ಪಾರ್ಟಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಿಮಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ ಅಂತ ಅನ್ಸಿದೆ. ಆಯ್ತು, ನಿಮ್ಮ ಕಳೆ ನೋಡ್ತಾ ಇದ್ರೆ ಮೊನ್ನೆ 4 ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು. ನನಗೇನೋ ರಾಜಕೀಯ ನಿಶಕ್ತಿ ಅನ್ಕೊಂಡಿದ್ದೆ. ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ವೇ ಇಲ್ಲ. ಶಾರೀರಿಕವಾದಂತ ನಿಶಕ್ತಿಗಳು ಇರ್ತವೆ. ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂತ ಅಗತ್ಯ ಇಲ್ಲ. ಅದರಿಂದ ರಾಜಕೀಯವಾಗಿ ನಿಶಕ್ತಿ ಅನ್ನೋ ಪದ ನನ್ನ ಹತ್ರ ಇಲ್ವೇ ಇಲ್ಲ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದೆನೂ ಕೂಡ ಇರೋದಿಲ್ಲ, ಹಿಂದೆನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಇರೋದಕ್ಕೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ.
ಒಬ್ಬ ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು, ಭಕ್ತವತ್ಸಲಂ ಕಡೆಯ ಮುಖ್ಯಮಂತ್ರಿಯಾಗಿದ್ದರು ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸಿಗೆ, ಬಹುಶಃ ಸಿದ್ದರಾಮಯ್ಯನವರೇ ಕಡೆ ಮುಖ್ಯಮಂತ್ರಿ ಆಗ್ಬಿಡ್ಬೋದು ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ನವರೇ. ಹಂಗಾದ್ರೆ ಇವತ್ತು ಅವರು ಸಿದ್ದರಾಮಯ್ಯ ಅವರು ಕೊನೆ ಅಧಿವೇಶನ ಸರ್ ಇದು? ನಾನು ಆ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಹೈಕಮಾಂಡ್ ನಮ್ಮೆಲ್ಲರ ಪರವಾಗಿದೆ ಅಂದಿದ್ರೆ ಬೇರೆ ಅರ್ಥ. ಹೈಕಮಾಂಡ್ ನನ್ನ ಪರವಾಗಿದೆ ಅಂತ CM ಹೇಳ್ತಾರೆ. ಅಂದರೆ ಇಲ್ಲಿವರೆಗೂ DK ಶಿವಕುಮಾರ್ ನನ್ನ ಪರವಾಗಿಯೂ ಇದೆ ಅಂತ ಅಂದ್ಕೊಂಡಿದ್ದೆ ಸುಳ್ಳ? ಹೈಕಮಾಂಡ್ ಯಾರ ಪರವಾಗಿದೆ ಅನ್ನುವಂಥದ್ದನ್ನ ಅವ್ರಿಗೆ ಅನಿಸುತ್ತೆ. ಈಗ ಸಿದ್ದರಾಮಯ್ಯ ನನ್ನ ಪರವಾಗಿ ಹೈಕಮಾಂಡ್ ಇದೆ ಅಂತ ಅನಿಸುತ್ತೆ. DK ಶಿವಕುಮಾರ್ ಅವ್ರಿಗೂ ನನ್ನ ಪರವಾಗಿಯೂ ಹೈಕಮಾಂಡ್ ಇದೆ ಅನ್ಸುತ್ತೆ. ರಾಹುಲ್ ಗಾಂಧಿ ಅವ್ರು ನನ್ನ ಪರವಾಗಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಅನ್ಸ್ಬೋದು. ಸೋನಿಯಾ ಗಾಂಧಿ ಅವ್ರು ನನ್ನ ಪರವಾಗಿದ್ದಾರೆ ಅಂತೇಳಿ DK ಶಿವಕುಮಾರ್ಗೆ ಅನಿಸ್ಬೋದು. ಇನ್ನುಳಿದಂಥವ್ರು ವೇಣುಗೋಪಾಲ್ ಅವ್ರ ಜೊತೆಗಿದ್ದಾರೆ, ಸುರ್ಜೇವಾಲಾ ಜೊತೆಗಿದ್ದಾರೆ ಅನಿಸ್ಬೋದು, ಖರ್ಗೆ ಅವ್ರು ನನ್ನ ಜೊತೆಗಿದ್ದಾರೆ ಅಂತೇಳಿ ಕೆಲವ್ರಿಗೆ ಅನಿಸ್ಬೋದು. ಹೈಕಮಾಂಡ್ ಅವ್ರು ಯಾವುದೋ ಒಂದು ಪದ ಬಳಕೆ ಮಾಡಿದಾರಲ್ಲ, ಆ ಪದ ಬಳಕೆಯಲ್ಲಿ ಈಗ ಹೈಕಮಾಂಡ್ ಆ ಯೋಗ್ಯತೆಯನ್ನು ಹೊಂದಿದೆಯಾ ಅಂತ ನನಗೆ ಪ್ರಶ್ನೆ. ಆ ಸ್ಥಾನವನ್ನು ಉಳಿಸ್ಕೊಳ್ಳೋದು ಎಕ್ಸಾಕ್ಟ್ಲಿ. ಇಷ್ಟೆಲ್ಲ ಪ್ರಹಸವನ್ನ ಮಾಡಿಕೊಂಡು ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ಲದೆ ಇರೋ ರೀತಿಯಲ್ಲಿ ಚೀತು ಅನಿಸ್ಕೊಳ್ಳೋ ರೀತಿಯಲ್ಲಿ ಜನರ ಕಡೆಗೆ ಉಗಿಸ್ಕೊಂಡು ಕುರ್ಚಿಗೋಸ್ಕರ ಇನ್ನೂ ಮಾತಾಡ್ಕೊಂಡು ಕೂತ್ಕೊಂಡಿದ್ರಲ್ಲ, ನಾಚಿಕೆನೂ ಅನಿಸ್ತಾ ಇಲ್ವಾ ಅಂತ ರಾಜ್ಯ ಸರ್ಕಾರಕ್ಕೆ? ಏನೂ ಅನಿಸ್ತಾ ಇಲ್ವಾ ನಿಮಗೆ? ಇನ್ನು ನಾನು 5 ವರ್ಷ 2.5 ವರ್ಷ ಅವರಾಗಬೇಕು ಇವರಾಗಬೇಕು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಬಯಸಿದ್ರೆ ನಾನೇ ಮುಂದುವರಿತೀನಿ. ವಾಟ್ ನಾನ್ಸೆನ್ಸ್ ಅಂಡ್ ವಾಟ್ ರಬ್ಬಿಶ್. ಇದ ಆಡಳಿತವನ್ನು ಮಾಡುವಂತ ರೀತಿ. 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದ್ದೀನಿ ಅಂದ ಮಾತ್ರಕ್ಕೆ 5 ಗ್ಯಾರಂಟಿಗಳ ವಿಚಾರದಲ್ಲಿ ಮುಗಿದೋಯ್ತಾ ರಾಜ್ಯ? ಅದ್ರ ಮೇಲೆ ರಾಜ್ಯ ನಡಿಬೇಕಾ? ಹಿಂದೆ ಒಬ್ರು ಹೇಳ್ಕೊಂಡಿದಾರಲ್ಲ ಅದೇ ಅಭಿವೃದ್ಧಿ ಅಂತ. ಅದು ಅಭಿವೃದ್ಧಿ? ಮಾನ ಮರ್ಯಾದೆ ಬೇಡವಾ ಇವರಿಗೆ? ಏನೇನು ಹೇಳಿದ್ರಿ ನೀವು? ಯಾವ್ಯಾವ್ದು ಹೇಳಿದ್ರಿ? ಅವ್ರು ಅಷ್ಟೇ ಹೇಳಿದ್ರ? 5 ಗ್ಯಾರಂಟಿಗಳ ವಿಚಾರದಲ್ಲಿ ಮಾತಾಡಿದ್ರ ನೀವು? ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂದಿರೋದು ಅರುಣ್. 2.5 ವರ್ಷಕ್ಕೆ ಎಲ್ಲ ಮುಗಿಸ್ಬೇಕು. ಪ್ರಣಾಳಿಕೆಯಲ್ಲಿ ಇನ್ನೂ ಇದೆ. ಪ್ರಣಾಳಿಕೆಯಲ್ಲಿ ಸಾಲು ಇಟ್ಟಿದ್ದಾರೆ. ಇದು ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಬದಿಗಿಡೋಣ ಬೇಕಿದ್ರೆ. ಟೆಂಡರ್ಗಳ ವಿಚಾರದಲ್ಲಿ ಕಾಂಟ್ರಾಕ್ಟರ್ಸ್ಗಳಿಗೆ ಇನ್ನೂ ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನ್ ಹೇಳ್ತಾ ಇದ್ರಪ್ಪ ನೀವು? ಗುತ್ತಿಗೆದಾರರಿಗೆ ದುಡ್ಡಿಲ್ಲ, 40% ತಿಂತಾ ಇದ್ದಾರೆ, ಕೆಲಸಗಳಾಗ್ತಿಲ್ಲ ಅಂತ ಹೇಳಿ. ನೀವು ದುಡ್ಡೇ ಕೊಡ್ತಾ ಇಲ್ವಲ್ಲ, ಕೆಲಸಗಳಾಗ್ತಾ ಇಲ್ಲ. ಅಲ್ಲಿ ಇನ್ಯಾವ ಅಭಿವೃದ್ಧಿ ಆಗಬೇಕು? ಅದು ಬಿಜೆಪಿ ಅವರು ಉಳಿಸಿ ಹೋಗಿದ್ದಾರೆ. ಅದಕ್ಕೆ ಇವಾಗ ನಾವೆಲ್ಲ ಒಂದೊಂದಾಗಿ ಅವ್ರು ಉಳಿಸೋಗ್ಲಿರಿ, ಮಾನ ಮರ್ಯಾದೆ ಅವ್ರಿಗಿಲ್ಲ, ಬಿಟ್ಬಿಡೋಣ. ಅವ್ರು ಏನೂ ಇಲ್ಲ, ಅವ್ರು ಬಿಟ್ಟಿದ್ದಕ್ಕೇನೋ ಅವ್ರು ಕಿತ್ತು ಬಿಸಾಕಿ 65ಕ್ಕೆ ತಂದಿಟ್ರು ತಾನೆ. ನೀವು ಮಾಡ್ತೀರಂತ ನಿಮ್ಮ 135ಕ್ಕೆ ತಂದಿಟ್ಟಿದ್ದೀರ ತಾನೆ. 136 ಆಲ್ಮೋಸ್ಟ್ 140 ತಂದಿಟ್ಟಿದ್ದೀರ ತಾನೆ. ಈಗ ನೀವು ನಿಮಗೆ ಯಾವ ಯೋಗ್ಯತೆ ಇದೆ ಅಂತ, ಯಾವ ಅಭಿವೃದ್ಧಿಗಳನ್ನ ಮಾಡಿದ್ದೀರಾ ನೀವು? ಉದ್ಯೋಗಗಳ ವಿಚಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾ ಇದ್ರಲ್ಲ. ಚುನಾವಣೆ ಸಂದರ್ಭದಲ್ಲಿ 2.5 ಲಕ್ಷ ಉದ್ಯೋಗಗಳನ್ನ, ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡ್ಕೊಳ್ತೀನಿ ಅಂತ ನೀವು ಹೇಳಿದ್ರಲ್ಲ ಪ್ರಣಾಳಿಕೆಯಲ್ಲಿ. ಎಲ್ಲೋಯ್ತು 2.5 ಲಕ್ಷ? ಕಾಯ್ತಾ ಇದ್ದಾರೆ ಯುವಕ ಯುವತಿಯರು. ಕಾಯ್ತಾ ಇದ್ದಾರೆ. ಕೆಲವರು ಪ್ರತಿಭಟನೆ ಮಾಡಾಯ್ತು, ಖಾಲಿ ಇರೋ ಹುದ್ದೆ ಎಕ್ಸಾಕ್ಟ್ಲಿ. ದೊಡ್ಡ ಮಟ್ಟದಲ್ಲಿ ಆಯ್ತು. ಇವ್ರಿಗೆ ಯಾವುದು ಅದು ಬೇಕಾಗಿಲ್ಲ. ಇವ್ರಿಗೆ ಅದು ಯಾವುದು ಬೇಕಾಗಿಲ್ಲ. ಇವ್ರಿಗೆ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ. ಹೆಣ್ಣು ಮಕ್ಕಳಿಗೆ ಫ್ರೀ ಬಾಸ್. ಕಾಕಾ ಪಾಟೀಲ್, ನಿನ್ನ ಹೆಂಡತಿಗೂ ಓಡಾಕ್ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಅಲ್ಲಿಂದ ಇಲ್ಲಿಗೆ ಹೋಗಿ, ಇಲ್ಲಿಂದ ಅಲ್ಲಿಗೆ ಹೋಗಿ, ಮುಗಿದೋಯ್ತಲ್ಲ. ಆ ಹೆಣ್ಣು ಮಕ್ಕಳು ಓಟ್ ಓದ್ತಾರೆ. ಇವರಿಗೆ ಯುವಕ ಯುವತಿಯರಿಗೆ ಏನಾಗ್ತಾ ಇದೆ ಅನ್ನೋದು ಪರಿಜ್ಞಾನ ಇಲ್ಲ. ಅದು ಬೇಕಾಗಿಲ್ಲ ಅವರಿಗೆ. ಓಟ್ ಬರುವಂತ, ಓಟ್ ಇರುವಂತ ಕೇಂದ್ರಗಳನ್ನು ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅಲ್ಪಸಂಖ್ಯಾತರದೊಂದಿಷ್ಟು ಓಟ್ಗಳು, ಈ ಕಡೆಗೆ ಮಹಿಳೆಯರದ್ದು ಓಟ್ಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ನಾವು ಇದರಲ್ಲಿ ಸುರಕ್ಷಿತವಾಗಿದ್ದೀವಿ. ಉಳಿದಿದ್ದು ಯಾವುದು ಬೇಡ. ಯಾವ ಜಾಬ್ ಅನ್ನ ಕರೆದಿದ್ರೆ ಹೇಳಿ ನೀವು? 2.5 ವರ್ಷ ಆಗೋಯ್ತು. ಯಾವುದ್ರ ಬಗ್ಗೆ ನೀವು ಜವಾಬ್ದಾರಿ ಇದೆ ಆ ವಿಚಾರದಲ್ಲಿ? SC ST ಮತ್ತು OBC ಅವರ ವಿಚಾರದಲ್ಲೂ ಕೂಡ ಮೀಸಲಾತಿಯನ್ನ ಏನೋ ಏರಿಕೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನೇನ್ ಮಾಡಿದ್ರಿ? ಅದು ಯಾವುದೂ ಇಲ್ಲ. ಯಾರು ಕೇಳೋ ಹಂಗಿಲ್ಲ ಅದನ್ನ. ಅದಕ್ಕಿಂತಲೂ ಹೆಚ್ಚಾಗಿ ಇವರದ್ದು ಯಾವ ಮಟ್ಟದಲ್ಲಿ ಇತ್ತು ಅಂತಂದ್ರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ತರ್ತೀವಿ ಅಂತ ಹೇಳಿದ್ರು. ಎಲ್ಲೋಯ್ತು? ಬರ್ತಾರೆ ಅವರು, ಕುತ್ತಿಗೆಗೆ ಹಿಡಿತಾರೆ. ಕಾರಣ ಅವ್ರನ್ನ ನಂಬಿಸಿದ್ರಿ ನೀವು. ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ತೆಗೆದಾಕ್ತೀವಿ ನಾವು, OPS ಅನ್ನ ತರ್ತೀವಿ ಅಂತ ಹೇಳಿದ್ರಿ ನೀವು. NPS ಬೇಡ ನಮಗೆ, OPS ಜೊತೆಗೆ ನಾವು ನಿಲ್ತೀವಿ ಅಂತೇಳಿ. ಅವ್ರು ಕೇಳ್ತಾ ಇಲ್ಲ, ತಣ್ಣಗೆ ಇದ್ದಾರೆ, ಕಾಯ್ತಾ ಇದ್ದಾರೆ. ಇವತ್ತು ಮಾಡ್ಬೋದು, ಅವತ್ತು ಮಾಡ್ಬೋದು ಅಂತೇಳಿ. ಅವರಂತೂ ಮತ್ತೆ ಚುನಾವಣೆ ಟೈಮಲ್ಲೇ ಬಂದು ಕೂತ್ಕೊಳ್ತಾರೆ. ಅಲ್ಲ, ಬಿಸಿ ತಟ್ಟದ ಅವಾಗಲೇ ಅಲ್ಲ, ಅವರು ಕೂತ್ಕೊಳ್ಳೋದು. 5 ವರ್ಷ ಸುಮ್ಮನೆ ಇರ್ತಾರೆ. ಆಮೇಲೆ ಒಮ್ಮೆ ಓ ಅಂತ ಬರ್ತಾರೆ, ನಮಗೆ NPS ಬೇಡ, OPS ಮಾಡಿ ಅಂತೇಳಿ. ಅವ್ರದ್ದೊಂದು ದೊಡ್ಡ ಸಂಘಟನೆ ಇದೆ. ಆ ಸಂಘಟನೆಗಳನ್ನ ನೋಡಬೇಕು. ಇನ್ನೇನು ಚುನಾವಣೆ ಹತ್ರಕ್ಕೆ ಬಂದಿದೆ ಅಂದ ತಕ್ಷಣ ಅಂತೇಳಿ ಜಿಲ್ಲೆಗಳಿಂದೆಲ್ಲ ಗಂಟು ಮುಟ್ಟೆ ಕಟ್ಕೊಂಡ್ಬಿಟ್ಟು ಮಕ್ಕಳು ಹೆಂಡತಿಯನ್ನೆಲ್ಲ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಕೊರೆಯುವಂಥ ಚಳಿಯಲ್ಲಿ, ಬಿಸಿಲಲ್ಲಿ ಪ್ರತಿಭಟನೆಗಳು. ಕೇಳಕ್ಕೆ ಯಾರಿಗೂ ಧ್ವನಿ ಇಲ್ವಾ ಧ್ವನಿ? ಯಾವಾಗ ಚುನಾವಣೆ ಹತ್ರಕ್ಕೆ ಬಂದಾಗ ಆಯ್ತು, ಅದನ್ನ ಬಿಟ್ಬಿಡೋಣ.
ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ನೀವು? ಮೂಲ ಸೌಕರ್ಯಗಳನ್ನಾದರೂ ಕೊಡುವಂಥ ಯೋಗ್ಯತೆ ಇದೆಯಾ? ಬರೀ ಕುರ್ಚಿ 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 ಮಾತೆತ್ತಿದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಆ ಮಾತೆತ್ತಿದ್ರೆ ವಾಲ್ಮೀಕಿದು ಬಂತು, ಅದಾದ ನಂತರ ಹಲವು ರೀತಿಯಾದಂಥ ಭ್ರಷ್ಟಾಚಾರಗಳ ಆರೋಪಗಳು ಬಂತು. ಯಾರು ಕೇಳೋಂಗಿಲ್ಲ, ಯಾರು ಹೇಳೋಂಗಿಲ್ಲ. ಅಲ್ಲ, ಮೊನ್ನೆ ಗೃಹ ಸಚಿವರು ಹೇಳಿದ್ರಲ್ಲ, ಚರಂಡಿಗಳು ಮಾಡ್ಬಿಟ್ರೆ, ರಸ್ತೆ ಮಾಡ್ಬಿಟ್ರೆ ಸಾಕ, ಅದೇ ಅಭಿವೃದ್ಧಿನ ಹೇಳಿಲ್ವಾ ಇವತ್ತು ಹೇಳಿಲ್ವಾ? ನಮ್ಮವ್ರು ಅದನ್ನು ಪ್ಲೇ ಮಾಡಲಿಲ್ಲ. ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಪ್ರೊಡ್ಯೂಸರು ನಾವೇ, ಡೈರೆಕ್ಟರು ನಾವೇ, ಆಕ್ಟರು ನೀವೇ. ಆಕ್ಟ್ರೆಸ್ ಇದಾರಲ್ವಾ? ಇರಬೇಕು, ಆಕ್ಟ್ರೆಸ್ ಇದ್ದಾರೆ. ಆಕ್ಟ್ರೆಸ್ ಅಲ್ಲ ಇದ್ದೆ 100%. ಹೀರೋಯಿನ್ಗಳಿಲ್ಲ ಅಂದ್ರೆ ಫಿಲ್ಮ್ ಹೆಂಗ್ ನಡಿಬೇಕು? ಪ್ರೊಡ್ಯೂಸರು, ಡೈರೆಕ್ಟರು, ಆಕ್ಟರು. ಸ್ಟೋರಿ ಬರ್ದವ್ರು ಯಾರು ಸಾರ್? ಸ್ಟೋರಿ ರೈಟರ್ ಯಾರು? ಹೈಕಮಾಂಡಾ? ನಿಮಗೆ ಬೇಕಾದಂಗೆ ನಿಂತ್ಕೊಂಡು ಇಲ್ಲಿ ರಾಜ್ಯದ ಜನ ನಿಮ್ಮನ್ನು ನೋಡ್ಕೊಂಬಿಟ್ಟು ವಾವ್ ಏನು ಎಂಟರ್ಟೈನ್ಮೆಂಟ್. ಕರೆಕ್ಟ್ ಅವ್ರು ಹೇಳಿದ್ದು. ರಾಜ್ಯದ ಜನಕ್ಕೆ ಕೊಡ್ತಾ ಇರುವಂತ ಎಂಟರ್ಟೈನ್ಮೆಂಟ್ ಅಲ್ವಾ? ಈಗ ಹೋಗ್ಬಿಟ್ಟು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡ್ಬೇಕಾದ್ರೆ 3 ಅವರದ್ದಿರುತ್ತೆ. ಇವ್ರದ್ದು 5 ವರ್ಷದ್ದು. ಇದು 5 ವರ್ಷದ ಫುಲ್ ಮೂವಿ ಇದು. ಅದು ಈ ಫಸ್ಟ್ ಹಾಫ್ 2.5 ವರ್ಷದ ಫಸ್ಟ್ ಹಾಫ್ನೇ ಇಷ್ಟು ಚೆನ್ನಾಗಿ ಇವ್ರು ತೋರಿಸಿದ್ದಾರೆ ಫಿಲಮ್ನ. ಎಲ್ಲವನ್ನ ಬಿಟ್ಟು ನಿಂತ್ಕೊಂಡು ಅಧಿಕಾರ ಮಾಡ್ತಾ ಇರೋಂಗಿದೆ. ನಾನು ಇದನ್ನ ಸಿದ್ದರಾಮಯ್ಯನವರಿಂದ ನಿರೀಕ್ಷೆ ಮಾಡಲಿಲ್ಲ. 2013ರಿಂದ 18ರಲ್ಲಿ ಅನೇಕ ಟೀಕೆಗಳು ಬಂದರೂ ಕೂಡ ಗಟ್ಟಿತನದಿಂದ ಈ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಎಲ್ಲೋದ್ರು? ಈಗ ರಾಜಕೀಯ ನಿಶ್ಶಕ್ತಿ ಬಗ್ಗೆ ಮಾತಾಡ್ತಾರೆ. ಕಳೆದು ಹೋದ್ರು. ಆ 5 ವರ್ಷದ ಸಿದ್ದರಾಮಯ್ಯನವರು ಈ 2.5-3 ವರ್ಷದಲ್ಲಿ ಕೊಚ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ ನನಗೆ. ಎಲ್ಲವೂ ಕೂಡ ತಿಪ್ಪೆ ಸಾರಿಸದಂಗೆ ಆಗಿದೆ. ಇನ್ನೂ ಮಾಡ್ಕೊಳ್ಳಿ, ತಿಪ್ಪೆ ಸಾರಿಸೋ ಕೆಲಸನೇ. ಹೆಸರು ಹೆಂಗೆ ಉಳಿಬೇಕು. ಹೆಸರು ಕಳ್ಕೊಳ್ಳೋದು ಹೆಂಗೆ ಕಳ್ಕೊಳ್ಬೇಕು, ಕಳ್ಕೊಳ್ಳಿ. ಇನ್ನು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಮಂದಿರ ಮ್ಯಾರಥಾನ್ ಅನ್ನು ಮುಂದುವರೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಆನ್ಲೆ ಶ್ರೀ ಜಗದೀಶ್ವರಿ ದೇವಾಲಯದಲ್ಲಿ ಇವತ್ತು ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಮಾಡಿದರು. ಇದಕ್ಕೂ ಮೊದಲು ಗೋಕರ್ಣಕ್ಕೆ ಹೆಲಿಕಾಪ್ಟರ್ನಲ್ಲಿ ಬಂದ ಡಿಕೆಶಿ ರಾಹುಕಾಲ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ತೆರಳುವ ಮುನ್ನ ಖಾಸಗಿ ರೆಸಾರ್ಟ್ನಲ್ಲಿ ಕೆಲ ಕಾಲ ತಂಗಿದ್ರು. ಬಳಿಕ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಮಹಾಬಲೇಶ್ವರ ಆತ್ಮಲಿಂಗ ದರ್ಶನವನ್ನು ಪಡೆದು ಬೇಲ್ಪತ್ರೆ ಪಂಚಾಮೃತ ಅಭಿಷೇಕ ಮುಗಿಸಿ ಮಹಾಗಣಪತಿ ಪೂಜಾ ಕಾರ್ಯವನ್ನು ಕೈಗೊಂಡು ನಂತರ ಆನ್ಲೆಗೆ ಬಂದರು. ಶಲ್ಯ ಹೊದ್ದು ರುದ್ರಾಕ್ಷಿ ತೊಟ್ಟು ಮಡಿಯಲ್ಲಿ ಬಂದಂತಹ ಡಿಕೆಶಿಗೆ ದೇವಾಲಯದ ಅರ್ಚಕ ಗಣೇಶ್ ನಾಯ್ಕ್ ಕುಟುಂಬದವರು ಹೂವು ಕೊಟ್ಟು ಸ್ವಾಗತವನ್ನು ಕೋರಿದ್ರು. ಗರ್ಭಗುಡಿ ಪ್ರವೇಶಿಸಿದಂತಹ ಸಚಿವ ಮಂಕಾಳ ವೈದ್ಯ, ಕಾರವಾರ ಶಾಸಕ ಸತೀಶ್ ಸೈಲ್ರನ್ನ ಹೊರ ಕಳಿಸಿದ ಡಿಕೆಶಿ ಒಬ್ಬರೇ ಅರ್ಚಕ ಗಣೇಶ್ ನಾಯ್ಕ್ ಜೊತೆ ಪೂಜೆಯನ್ನ ನೆರವೇರಿಸಿದ್ರು. 1.5 ತಾಸಿಗೂ ಅಧಿಕ ಕಾಲ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಪ್ರಶ್ನಾ ಕಾರ್ಯವನ್ನು ಕುಳಿತು ಡಿಕೆ ನಂತರ ನಾಗದೇವತೆಗೆ ತುಳಸಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದ ಡಿಕೆಶಿ, ಕುಟುಂಬದ ಕೆಲಸಕ್ಕೆ ಪ್ರಾರ್ಥನೆ ಮಾಡಿದ್ದೆ, ಅದು ಈಡೇರಿದೆ. ಮತ್ತೆ ಆಶೀರ್ವಾದ ಮಾಡುತ್ತಾಯಿ ಅಂತ ಕೇಳ್ಕೊಂಡಿದ್ದೀನಿ ಅಂದರು. ಇದೇ ವೇಳೆ ಸಿಎಂ ಪಟ್ಟಾಭಿಷೇಕಕ್ಕೆ ದಿನಾಂಕ ನಿಗದಿಯಾಗಿರುವ ಬಗ್ಗೆ ಕೇಳಿದ್ದಕ್ಕೆ ಮುಗುಳ್ನಗೆ ಕೊಟ್ಟರು. ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನಾನು ನಮನವನ್ನು ತಿಳಿಸಿ ಮತ್ತೆ ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ದೇವರೆಲ್ಲದಕ್ಕೂ ಅವರಿಗೆ ಅನುಗ್ರಹ ಮಾಡಿದೆ, ಪ್ರಸಾದ ಕೊಟ್ಟಿದೆ. ಸಾಮಾಜಿಕವಾಗಿ ಕೇಳಿದ್ದಾರೆ, ಅದು ವೈಯಕ್ತಿಕವಾಗಿ ಕೇಳಿದ್ದಾರೆ. ಅಲ್ಲ, ಅವರು ಏನೇನು ಇಷ್ಟಾರ್ಥಗಳಿದೆ ಅಲ್ಲ ಅವ್ರದ್ದು ಎಲ್ಲದನ್ನು ಕೇಳಿದ್ದಾರೆ. ಎಲ್ಲದಕ್ಕೂ ದೇವಿ ಆಯ್ತು ಹೇಳಿದೆ. ಅದೆಲ್ಲ ಸ್ಥಾನನೂ ಹೊಂದಿರ್ಬೋದು, ಅದು ಇದೆ, ಎಲ್ಲದೂ ಇದೆ. ಮತ್ತೊಂದು ತಿಂಗಳಲ್ಲೇ ದೇವಿಗೆ ಬರ್ತೀನಿ ಹೇಳಿದ್ದಾರೆ ಅವರು. 1 ತಿಂಗಳು ಪೂಜೆ ಮಾಡಿದ್ದಾರೆ, ಫಲ ಕೊಡ್ಲಿ. ನಾನು ಈ ವಿಚಾರದಲ್ಲಿ ವೆರಿ ಸ್ಟ್ರಾಂಗ್ ಅಬ್ಜೆಕ್ಷನ್. ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಕ್ಕಲ್ಲ ನಾನು ಹೇಳ್ತಾ ಇರೋದು. ಅವ್ರು ದೇವಸ್ಥಾನಕ್ಕೆ ಹೋಗಿದ್ದ ವಿಚಾರಕ್ಕೆ ನಂದು ಅಬ್ಜೆಕ್ಷನ್ ಅಲ್ಲ. ಇಸ್ ದಿಸ್ ದ ರೈಟ್ ಟೈಮ್? ಮಾನ್ಯ ಉಪಮುಖ್ಯಮಂತ್ರಿಗಳಾಗಿದ್ದುಕೊಂಡು ಏನಾಗಿದೆ, ವರ್ಷದಲ್ಲಿ 3 ಕಡದ ಗುಡ್ಡೆ ಹಾಕೊಳ್ಳೋ ರೀತಿಯಲ್ಲಿ ಸದನವನ್ನ ಮಾಡಿಸ್ತೀರಾ? 3 ಸದನಗಳು ನಡೆಯುತ್ತೆ, ಸೆಷನ್ಗಳು. ಆ ಸೆಷನ್ ಇವತ್ತು ಕೊನೆಯ ದಿನ ಇದೆ. ಇವತ್ತು ಬಿಟ್ಟು ಹೋಗ್ಬೇಕಾಗಿತ್ತ? ಇದೇ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ಮಾಡಬೇಕಾಗಿರುವಂತ ಯಾವ್ದು ಇಂಪಾರ್ಟೆಂಟ್? ಅದು ಅವರ ವೈಯಕ್ತಿಕವಾಗಿರಿ, ಅವ್ರು ವೈಯಕ್ತಿಕವಾಗಿರುವಂತ ವಿಚಾರ. ಅದು ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿರೋದು. ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿರೋದು ಈಗ ಉಪಮುಖ್ಯಮಂತ್ರಿ ಸ್ಥಾನ. ಸದನ ನಡೀತಾ ಇದೆ. ಈ ಸದನ ನಡೆಯುವಂತಹ ಸಂದರ್ಭದಲ್ಲಿ ಅಬ್ಸೆಂಟ್ ಆಗೋಗ್ಬಿಟ್ಟು ನೀವು ದೇವಸ್ಥಾನಗಳಿಗೆ ಓಡಾಡ್ಕೊಂಡಿರ್ತೀರಾ ಅಂದ್ರೆ ಯಾವ ಜವಾಬ್ದಾರಿಯನ್ನು ಇಟ್ಕೊಂಡು ನೀವು ಓಡಾಡ್ತಾ ಇದ್ದೀರಾ? ಹಾಗಿದ್ದಾಗ ರಾಜಕಾರಣಿಗಳಿಗೆ ಯಾವ ಸಾಮಾಜಿಕ ಕಳಕಳಿ ಇದೆ? ಜನರ ಸಾಮಾಜಿಕ ಕಳಕಳಿ ಬೇಕಾಗಿಲ್ಲ ನನಗೆ. ಸದನ ನನ್ನ ದುಡ್ಡಲ್ಲಿ ನಡೀತಾ ಇರುವಂತದ್ದು. ನಾನು ಅಂತಂದ್ರೆ ರಾಜ್ಯದ ಜನ ಕಟ್ಟಿರುವಂತ ತೆರಿಗೆ ದುಡ್ಡಲ್ಲಿ.
ಆ ತೆರಿಗೆ ದುಡ್ಡನ್ನ ನೀವು ಸದನ ನಡೆಸಕ್ಕೆ ಬೆಳಗಾವಿವರೆಗೂ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಅಧಿಕಾರಿಗಳೆಲ್ಲ ಉಳ್ಕೊಳ್ಳೋಕೆ ರೂಮ್ಗಳನ್ನ ಮಾಡ್ತೀರಾ, ನಿಮಗೆ ರೂಮ್ಗಳು ಇರ್ತವೆ, ನಿಮಗೆ ಬೇಕಾಗಿರುವಂಥ ವ್ಯವಸ್ಥೆಗಳಿರುತ್ತೆ. ಅಲ್ಲಿ ಸದನದಲ್ಲಿ ಇವತ್ತು ಕೊನೆಯ ದಿನ ಅಲ್ಲಿ ಇರಬೇಕಾಗಿರುವಂಥ ಜಾಗವನ್ನು ಬಿಟ್ಬಿಟ್ಟು ನೀವು ದೇವಸ್ಥಾನಗಳನ್ನು ಓಡಾಡ್ಕೊಂಡು ಕೂತ್ಕೊಳ್ತೀರಾ. ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನಾನು ಅಬ್ಜೆಕ್ಷನ್ ಅಲ್ಲ, ಈ ಸಂದರ್ಭ ಯಾಕೆ ಅಂತ ನಾನು ಕೇಳೋದು. ಮುಗಿದ ಮೇಲೆ ಹೋಗ್ಬೋದಾಗಿತ್ತಲ್ಲ, ಯಾಕೆ ಹೋಗಿದ್ರಿ ಇವಾಗ? ಜವಾಬ್ದಾರಿಯುತ ಸ್ಥಾನದಲ್ಲಿ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥವ್ರು ಯಾವ ಸಂದರ್ಭವನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಆ ದಿನ ಹೇಗಿರಬೇಕು, ಸದನ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಆಗಿರಬೇಕು, ಮುಂದಿನ ಯುವ ರಾಜಕಾರಣಿಗಳಿಗೆ ಮಾಡೆಲ್ ಆಗಿ ನಿಂತ್ಕೊಳ್ಬೇಕು, ಅಥವಾ ಹೀಗೆ ಓಡಾಡ್ಬೇಕಾ ಅಬ್ಸೆಂಟ್ ಆಗಿ? ಇದು ವೇನಾ ನಿಮ್ದು? ಐ ಆಮ್ ಸ್ಟ್ರಾಂಗ್ಲಿ ಅಬ್ಜೆಕ್ಷನ್ ಈ ವಿಚಾರದಲ್ಲಿ. ನೀವೇನಾದರೂ ಅಂದ್ಕೊಳ್ಳಿ, ಈ ಸದನ ನಡೆಯುವಂಥ ಸಂದರ್ಭದಲ್ಲಿ ಬಿಟ್ಟು ನೀವು ಹೋಗ್ತೀರಾ ಅಂತಂದ್ರೆ ಯಾವ ಜವಾಬ್ದಾರಿಯಿಂದ ನೀವು ಆ ಖಾತೆಯನ್ನು ನಿಭಾಯಿಸ್ತಾ ಇದ್ದೀರಾ? ಉಪಮುಖ್ಯಮಂತ್ರಿ ಖಾತೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಾ? ನಿಮಗೆ ಬಿಟ್ಟಿತ್ತು, ಜನ ಹೇಗೆ ನೋಡ್ತಾರೋ ಅವ್ರನ್ನ. ಇನ್ನು ಬೆಳಗಾವಿ ಅಧಿವೇಶನದ ಆರಂಭವಾದ ದಿನದಿಂದ ಅಧಿವೇಶನ ಮುಗಿಯುವ ತನಕ ಡಿನ್ನರ್ ಪಾಲಿಟಿಕ್ಸ್ ರಂಗೆ ಇದ್ದೇ ಇರುತ್ತೆ. ಈಗಾಗಲೇ ಸಿಎಂ ಕ್ಯಾಂಪ್ನಿಂದ 4-5 ಡಿನ್ನರ್ ಮೀಟಿಂಗ್ ನಡೆದಿದ್ರೆ, ಡಿಸಿಎಂ ಕ್ಯಾಂಪ್ನಿಂದ 2-3 ಡಿನ್ನರ್ ಮೀಟಿಂಗ್ ನಡೆದಿವೆ. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಆಯೋಜಿಸಿದ್ದ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. 15ಕ್ಕೂ ಹೆಚ್ಚು ಅಹಿಂದ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಸಚಿವರಾದ ಪರಮೇಶ್ವರ್, ಮಾದೇವಪ್ಪ, ಜಾರ್ಜ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಆಪ್ತ ಬಳಗ ಜೊತೆಗೆ ಹೈ ವೋಲ್ಟೇಜ್ ಅಂತೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋಕೆ ಆಪ್ತರು ನಿರ್ಣಯಿಸಿದ್ದಾರೆ. ದೆಹಲಿಯಲ್ಲಿ ಕ್ಲೇಮ್ ಮಾಡೋಕೆ ಮೆಗಾ ಪ್ಲಾನ್ ಏನೋ ಮಾಡ್ಕೊಂಡಿದ್ದಾರಂತೆ. ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಸತೀಶ್ ಅವರು 5 ವರ್ಷ ಸಿಎಂ ಅಂತ ಸಿಎಂ ಅವರೇ ಹೇಳಿದ್ದಾರೆ. ಚರ್ಚೆ ಬೇಡ, ಅಹಿಂದ ಸಮಾವೇಶ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇನ್ನು ಡಿನ್ನರ್ ಮೀಟಿಂಗ್ ಬಗ್ಗೆ ಗುಟ್ಟು ಬಿಟ್ಟುಕೊಡದ ಸಿಎಂ ಆಪ್ತೇಷ್ಟರು ಯಥಾ ಪ್ರಕಾರ ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಬಹಳ ಸಂತೋಷ ಅಂದಿದ್ದಾರೆ. ವಿಶೇಷ ಎಲ್ಲ ನಾವೇನು ಹೊಸದೇನಲ್ಲ, ಪ್ರತಿ ಸಾರಿ ಬೆಂಗಳೂರಲ್ಲಿ ಡಿನ್ನರ್ ಸಭೆ ಆಗುತ್ತೆ, ಬೆಳಗಾವಿಯಲ್ಲಿ ಬಂದಾಗ ಕೂಡ ಕೂಡ್ತಿದ್ದಾರೆ, ಹೊಸದಲ್ಲ. ಕೆಲವೇ ಜನ ಆಯ್ದ ಸಚಿವರು, ಡಿನ್ನರ್ ಪಾಲಿಟಿಕ್ಸ್ ಅಲ್ಲ, ಡಿನ್ನರ್ ಪಾರ್ಟಿ. ಪಕ್ಷ ಗಟ್ಟಿಯಾಗಿರಬೇಕು, 28ರಲ್ಲಿ ಮತ್ತೆ ಬರಬೇಕು ಅನ್ನೋದು ಅಷ್ಟೇ ಏನಿಲ್ಲ. ಅದ್ರ ಬಗ್ಗೆ ನಮ್ದು ಯಾವುದೇ ಚರ್ಚೆ ಆಗಿಲ್ಲ, ಆಗುವಂಥ ಪ್ರಶ್ನೆ ಇಲ್ಲ. ಅದು ಈಗಾಗಲೇ ಹೇಳಿದ್ರಲ್ಲ, ಸಿಎಂ ಅವರೇನು ಹೇಳಿದ್ರಂತ ಒಳಗಡೆ 5 ವರ್ಷ ಇರ್ತು ಅಂತ ಹೇಳಿದಾರಂತ. ಹೇಳಿದ್ಮ್ಯಾಗ ಮತ್ತೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಬಹಿರಂಗವಾಗಿ ಸಿಎಂ ಅವರು ಹೇಳಿದ್ದಾರೆ. ಇನ್ನು ಹೇಳಿದ್ಮ್ಯಾಗ ಪದೇ ಬದಲಾವಣೆ ಹೇಳೋದ್ರ ಅವಶ್ಯಕತೆ ಇಲ್ಲ. ಪ್ರತಿ ಅಸೆಂಬ್ಲಿಗೆ ಬಂದಾಗ ವಿರೋಧ ಪಕ್ಷ ನಾಯಕರಾಗಿದ್ದಾಗಿಂದನೂ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದು ಊಟಕ್ಕೆ ಹೋಗಾರೆ, ಪಾಲಿಟಿಕ್ಸ್ ಏನಿಲ್ಲ, ಅದು ನೋ ಪಾಲಿಟಿಕ್ಸ್. ಊಟ ಮಾಡಬಾರ್ದೇನ್ರಿ, ವಿಶೇಷವಾಗಿ ಏನು ಹೋಗಿಲ್ಲಪ್ಪ, ಪ್ರತಿ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಇದು ವಿಶೇಷ ಅನ್ಸ್ಬೋದು, ಆದರೆ ನಮ್ಗೆ ಯಾರಿಗೂ ವಿಶೇಷ ಅನ್ಸಲ್ಲ. ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್, ಮಾಡಲಿ ಸಂತೋಷ. ಊಟ ಮಾಡೋದು ಬೇಡ ಅಂತ ಹೇಳಕ್ಕಾಗ್ತದ? 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ನನಗೆ ಯಾಕೆ ಅದೆಲ್ಲ? ಈಗ ಬರ್ತಾರೆ, ಊಟ ಮಾಡ್ತಾರೆ, ಈಗ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರಿದ್ರು ತಪ್ಪೇನಿದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬರೀ ತಿನ್ನು, ಟೈಮ್ ಪಾಸ್ ಮಾಡು, ಒಬ್ಬರನ್ನೊಬ್ರು ಕಾಲು ಎಳೆಯೋ ಕೆಲಸ ಮಾಡು, ಬರೀ ಇಷ್ಟೇ. ಇನ್ನೇನಿದೆ ಅವ್ರ ಹತ್ರ? ಇನ್ನೇನಿದೆ? ತಿನ್ನಕ್ಕಾದ್ರೂ ಹೆಂಗ್ರಿ ಮನಸ್ಸು ಬರುತ್ತೆ ನಿಮಗೆ? ತಿನ್ನಕ್ಕಾದ್ರೂ ಅನ್ನ ಒಳಗಡೆ ಹೋಗುತ್ತಾ? ಯಾಕೆ ಅಂತ ಹೇಳ್ತೀನಿ, ಇವರೇ ಹೇಳಿರುವಂಥ ಗ್ಯಾರಂಟಿ ವಿಚಾರದಲ್ಲಿ ಅನ್ನಭಾಗ್ಯದ 7 ತಿಂಗಳ ದುಡ್ಡನ್ನು ಹಾಕಿಲ್ಲ ನೀವು. ಪಾಪ ಬಡವರು ಮರ್ಗಿಸ್ಬಿಟ್ಟು ಅಲ್ಲ 5 kg ಬರ್ತಾ ಇದೆಯಲ್ಲ ಸೆಂಟ್ರಲಿಂದ. ನೀವು ಹೇಳಿದ್ದೇನು? 10 kg. ಆ 7 ತಿಂಗಳ ದುಡ್ಡನ್ನು ಯಾರು ಕೊಡೋದು? ನಿಮ್ಮನ್ನು ನಂಬ್ಕೊಂಡ್ಬಿಟ್ಟು ಪಾಪ ಅವ್ರು ಏನೋ ತಿನ್ನಕ್ಕೆ ಎಲ್ಲೂ ತಗೊಳ್ಳಾರ್ದೆ ಅದನ್ನೇ ತಗೊಳ್ತಿದ್ರು ತಾನೆ. ನೀವು ಮೋಸ ಮಾಡಿದ್ರಿ ತಾನೆ. ಪಾಪ ಅವರನ್ನ ಅಲ್ಲಿ ಉಪವಾಸ ಕೆಡಬಿಟ್ಟು ನಿಮ್ ಹೆಂಗ್ರಿ ಡಿನ್ನರ್ ಮೀಟಿಂಗ್ಗಳನ್ನ ಮಾಡ್ಕೊಂಡು ಓಡಾಡ್ತೀರಾ ನೀವು, ಮೃಷ್ಟಾನ್ನ ಭೋಜನಗಳನ್ನ? ಇವ್ರ ಪ್ರಕಾರ ಅಗತ್ಯಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸಿಗ್ತಾ ಇತ್ತು, ಅಷ್ಟು ಯಾಕೆ ಕೊಡಬೇಕು ಅಂತ ಅದನ್ನು ಘೋಷಣೆ ಮಾಡ್ಬೇಕಾಗಿತ್ತು. ಇದನ್ನ ಘೋಷಣೆ ಯಾಕೆ ಮಾಡ್ಬೇಕಾಗಿತ್ತು? ಅಗತ್ಯಕ್ಕಿಂತ ಜಾಸ್ತಿ ಸಿಗೋದಾಗಿದ್ದಿದ್ರೆ ಹೆಂಗ್ರಿ ಮನಸ್ಸಾಗತ್ತೆ ನಿಮಗೆ? ಪಾಪ ಅವ್ರನ್ನ ಹಸಿವಿನಿಂದ ಇಟ್ಬಿಟ್ಟು ನೀವು ಹೋಗಿ ಪದೇ ಇಲ್ಲಿ ಚಾಮರಾಜನಗರಕ್ಕೆ ಹೋಗ್ತೀರಾ, ಅಲ್ಲಿ ಡಿನ್ನರ್ ಮೀಟಿಂಗ್ ಅಂತೀರಾ, ಮೈಸೂರಲ್ಲಿ ಹೋಗ್ತೀರಾ ಡಿನ್ನರ್ ಮೀಟಿಂಗ್ ಅಂತೀರಾ, ಬೆಂಗಳೂರಲ್ಲಿ ಬರ್ತೀರಾ ಡಿನ್ನರ್ ಮೀಟಿಂಗ್ ಅಂತೀರಾ, ಬೆಳಗಾವಿಗೆ ಹೋಗ್ತೀರಾ ಡಿನ್ನರ್ ಮೀಟಿಂಗ್ ಅಂತೀರಾ. ಒಂದು ಕೆಲಸ ಮಾಡಿ, 30 ದಿನ, 31 ತಿಂಗಳು 31 ದಿನ ಬರುತ್ತೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ದಿನ ಡಿನ್ನರ್ ಪಾಲಿಟಿಕ್ಸ್ ಹೋಗ್ತಾ ಇರ್ರಿ. ಯಾರಿಗೇನಾಗಬೇಕಾಗಿದೆ? ಹೋಗಿ ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇರಿ. ಇಲ್ಲ ಹಂಗೆ ಇನ್ನೂ ಒಂದು ಕೆಲಸ ಮಾಡ್ಕೊಳ್ಳಿ, ಒಂದು ಫ್ಲೈಟ್ ಬುಕ್ ಮಾಡ್ಕೊಂಬಿಡಿ, ಪ್ರೈವೇಟ್ ಜೆಟ್ಟನ್ನು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಜಿಲ್ಲೆಯಲ್ಲಿ, ಮಧ್ಯಾಹ್ನ ಲಂಚ್ ಒಂದು ಜಿಲ್ಲೆಯಲ್ಲಿ, ರಾತ್ರಿ ಡಿನ್ನರ್ ಇನ್ನೊಂದು ಜಿಲ್ಲೆಯಲ್ಲಿ. ಹಂಗೆ ಮಾಡಿ.
ಇಲ್ಲ ಇನ್ನೂ ಎಕ್ಸ್ಟ್ರೀಮ್ ಬೇಕು ಅಂತಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಡಿನ್ನರ್ ಮೀಟಿಂಗ್, ಬ್ಯೂಟಿಫುಲ್ ಆಗಿರುವಂಥ ಜಾಗ ಹುಡ್ಕೊಳ್ಳಿ. ಕರಾವಳಿ ಭಾಗದಲ್ಲಿ ಒಂದು, ಮುಂಬೈಯಲ್ಲಿ ಒಂದು, ದೆಹಲಿಯಲ್ಲಿ ಒಂದು. ಬೇಡ, ಈಗ ಪೊಲ್ಯೂಷನ್ ಇದೆ, ನೀವು ಹೋಗಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಕೆಲವರಿಗೆಲ್ಲ. ಕಲ್ಕತ್ತಾಗೊಂದು, ಚೆನ್ನೈ ಒಂದು, ಹೋಗಿ ಇಂಥವು ಮಾಡ್ಕೊಳ್ಳಿ. ಅಸಹ್ಯ ಅನಿಸ್ಬೇಕು ಇವರಿಗೆ. ಇನ್ನೂ ಅದೇ ಮಾಡ್ಕೊಂಡು ಕೂತಿದ್ರಲ್ಲ ನಿಮ್ಗೆ ಯಾಕೆ ಆಯ್ಕೆ ಮಾಡ್ತಾ ಇದ್ರನ್ನ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. 135 ಸೀಟ್ ಕೊಟ್ಟರೆ ರಾಜ್ಯವನ್ನು ಹೆಂಗೆ ಮಾಡಬೇಕಾಗಿತ್ತು, ನೀವು ಹೆಂಗೆ ಮಾಡಿಟ್ಟಿದ್ದೀರಾ ಅಂತ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಮೇಲೆ ನಡೆದ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಕೊನೆಯ ದಿನವಾದ ಇವತ್ತು ಉತ್ತರ ಕೊಟ್ಟರು. ಆದರೆ ಸಿಎಂ ಉತ್ತರದಲ್ಲಿ ಯಾವುದೇ ಘೋಷಣೆ, ವಿಶೇಷ ಪ್ಯಾಕೇಜ್ ಇರಲಿಲ್ಲ. ಹಾಗಾಗಿ ವಿಪಕ್ಷಗಳು ಸಭಾತ್ಯಾಗ ಮಾಡಿದರು. ಆದರೆ ಹಾಲಿಗೆ ಪ್ರೋತ್ಸಾಹಧನ ಬೇಡಿಕೆ ಇರುವ ಕಾರಣ ಹಾಲಿಗೆ ₹5ನಿಂದ ₹7 ಹೆಚ್ಚಳ ಮಾಡ್ತೀವಿ ಅಂತ ಘೋಷಿಸಿದರು. ಕೊನೆಯ ದಿನದ ಪರಿಷತ್ ಕಲಾಪದಲ್ಲಿ ಗಲಾಟೆ ಏರ್ಪಡಿತು. ಪ್ರಿಯಾಂಕ್ ಖರ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕರೆದರು. ಕ್ಷಮೆ ಕೇಳುವಂತೆ ಆಗ್ರಹಿಸಿದ ಬಿಜೆಪಿ ನಾಯಕರು ಸದನದ ಬಾವಿಗಿಳಿದ್ರು. ಜೆಡಿಎಸ್ ಸದಸ್ಯರು ಕೂಡ ಧರಣಿಯನ್ನು ನಡೆಸಿದರು. ಬಿಜೆಪಿ ಜೆಡಿಎಸ್ ಧರಣಿ ಮಧ್ಯೆಯೇ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರವಾಯಿತು. ದ್ವೇಷ ಭಾಷಣದ ವಿರುದ್ಧ ಬಿಲ್ ಮೇಲಿನ ಚರ್ಚೆ ವೇಳೆ ಪರಮೇಶ್ವರ್ ವಿರುದ್ಧ ವಿಪಕ್ಷಗಳು ಕಿಡಿಕಾರಿವೆ. ದೇಶದ ಕಾನೂನು ಬಗ್ಗೆ ಗೌರವ ಇದ್ದಿದ್ರೆ ಯಾಕೆ ತುರ್ತು ಪರಿಸ್ಥಿತಿ ತಂದ್ರಿ ಅಂತ ಬಿಜೆಪಿ ಸದಸ್ಯರು ಪ್ರಶ್ನೆ ಮಾಡಿದರು. ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಬಿಲ್ ತಂದಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಇದನ್ನ ತಂದಿದ್ದಲ್ಲ. ನಾಳೆ ವಿಪಕ್ಷದಲ್ಲಿ ನಾವು ಕುಂತ್ರೆ ನಮಗೂ ಅದು ಅಪ್ಲೈ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದರು. ಸರ್ಕಾರದಿಂದ ಸಹಾಯಧನವಾಗಿ ₹5 ಕೊಡ್ತೀವಿ. ಈಗ ₹7 ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. ₹7 ಕೂಡ ಕೊಡ್ತೀವಿ. ಮಹಾರಾಷ್ಟ್ರದಲ್ಲಿ ಇದೇ ರೀತಿಯ ಬಿಲ್ ಅನ್ನು ತಂದಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ತಂದಿದ್ದೀರಿ. ನಮಗೆ ಅರಿವಿಲ್ವಾ? ನಾವು ಇದು ಶಾಶ್ವತ ಅಲ್ಲ ಈ ಸ್ಥಳ. ಬಹುಶಃ ನಾವು ಆ ಕಡೆ ಬಂದ್ರೆ ನಮಗೂ ಕೂಡ ಅದು ಅಪ್ಲೈ. ಸಿಎಂ ನಿಮ್ ಸರ್ಕಾರ ಅಪ್ಪನಾಣೆ ಬರಲ್ಲ. ಯಾರು ನಿಮ್ ಸರ್ಕಾರ ಇನ್ನೊಂದ್ಸರಿ ಇವತ್ತು ಚುನಾವಣೆ ಆದ್ರೂ ಅಪ್ಪನಾಣೆ ಬರಲ್ಲ. ನಿಮ್ಮ ಅಪ್ಪನಾಣೆ ಬರಲ್ಲ. ಬಾಂಗ್ಲಾದೇಶಿಗಳು ಹೆಂಗ್ ಬರ್ತಾ ಇದ್ದಾರೆ ಇಲ್ಲಿ? ಅದಕ್ಕೆ ಅಮಿತ್ ಶಾ ಸೊ ಇದ್ರಲ್ಲಿ ಒಂದು ಅರ್ಥ ಆಯ್ತು, ಹಾಲ್ಗೆ ₹2 ರೈಸ್ ಮಾಡೋದು ಜನರ ಮೇಲೆ ಬರೆ ಹಾಕೋದು ಅದು ಇದೆ. ಬಟ್ ಹೆಂಗ್ ಮಾಡ್ತಾರೆ ಇವರು? ಬಡವರಿಗೆ, ರೈತರು ಕೊಡಬಾರ್ದು ಅಂತ ವಾಪಸ್ ಜನರ ಮೇಲೆ ಕಾಸು ಬೇಕಲ್ಲ. ಮಾಡೋಣ ನೋಡೋಣ, ಏನೋ ಕೊಡ್ತೀನಿ ಅಂದಿದ್ದಾರೆ, ಪಾಪ ಯಾಕೆ ಬೇಡ ಅನ್ನೋದು. ಕೊಡಿ ಸರ್, ಒಳ್ಳೇದಾಗಿ ಕೊಟ್ರೆ ಓಕೆ. ಬಟ್ ನನಗಿರೋದು ಒಂದೇ ಇದರಲ್ಲಿ, ಯಾರು ಪ್ರಿಯಾಂಕ ಖರ್ಗೆ ಅವ್ರು ಹೇಳಿತಾರಲ್ಲ, ಮಾನ್ಯ ಸಚಿವರು, ಗೃಹ ಸಚಿವ ಅಮಿತ್ ಶಾ ಅವರನ್ನ ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಹೇಳಿ, ಅದೇ ಸದನಲ್ಲೇ ದ್ವೇಷ ಭಾಷಣ ಮಂಡನೆ ಆಯ್ತಲ್ಲ. ಇದು ಅನ್ವಯ ಆಗಲ್ವಾ ದ್ವೇಷ ಭಾಷಣಕ್ಕೆ? ಅದನ್ನ ಕೇಳಬೇಕಾದವ್ರು ಯಾರು? ಬಿಜೆಪಿ ಅವರು. ಈ ವಿರೋಧ ಪಕ್ಷದವ್ರಿಗೆ ತಲೆ ಇಲ್ವಾ ಅಲ್ಲಿ ಕುತ್ಕೊಂಡ್ಬಿಟ್ಟು? ಅದು ದ್ವೇಷ ಭಾಷಣದ ಒಳಗಡೆ ಬರಲ್ವೇನ್ರಿ? ಅಲ್ಲೇ ಕೂತ್ಕೊಂಡು ಅದನ್ನೇ ಮಂಡಿಸಿ ಅದನ್ನೇ ಮಾತಾಡ್ಕೊಳ್ತೀರಾ ಅಂಗೀಕಾರ ಮಾಡಿದ್ದನ್ನ. ನೀವು ಸದನದ ಒಳಗಡೆಗಿದ್ದೀರಾ, ಅದು ಯಾವುದು ಅನ್ವಯ ಆಗಲ್ದಿಲ್ವಾ? ಹೊರಗಡೆಗೆ ಮಾತ್ರನಾ ಇದು?